ನೀವು ಸರಿಯಾಗಿ ಕೂರೋದನ್ನ ಕಲಿತ್ರೆ, ದೇಹನ ಸರಿಯಾಗಿ ಇಟ್ಕೊಳ್ಳೋದು ಕಲಿತ್ರೆ, ಜಗತ್ತಿನಲ್ಲಿ ತಿಳಿಯಬೇಕಾದ ಎಲ್ಲವನ್ನ ತಿಳ್ಕೋತೀರಿ. ಇದನ್ನ ಆಸನ ಸಿದ್ಧಿ ಅಂತಾರೆ. ಒಂದು ಭಂಗಿಯಲ್ಲಿ 2.5 ಗಂಟೆವರೆಗೆ ಸ್ಥಿರವಾಗಿ ಮತ್ತು ಆರಾಮಾಗಿ ಕೂರೋಕಾದ್ರೆ ನೀವು ಆಸನ ಸಿದ್ಧಿಯನ್ನ ಪಡೆದ್ರಿ ಅಂತೀವಿ. ಆ ನಿರ್ದಿಷ್ಟ ಭಂಗಿಲಿ ಪೂರ್ತಿ ಆರಾಮಾಗಿ ಮತ್ತು ನಿರಾಳವಾಗಿ ಇರೋದು. ಇದನ್ನ ಸಾಧಿಸಿದ್ರೆ ತಿಳಿಬೇಕಾದ ಎಲ್ಲವನ್ನ ನಿಮ್ಮೊಳಗಿನಿಂದಲೇ ತಿಳ್ಕೋಬಹುದು. ಇದು ಹೇಗ್ ಸಾಧ್ಯ? ನಿಮ್ಮ ಮನೆಯಲ್ಲಿ ಟಿವಿ ಇದ್ರೆ, ಟಿವಿ ಅಂದ್ರೆ ಒಂದಿಷ್ಟು ಎಲೆಕ್ಟ್ರಾನಿಕ್ಸ್ ಇರೋ ಒಂದು ಬಾಕ್ಸ್ ಅಷ್ಟೇ. ಅದರ ಆಂಟೆನಾ ಸರಿಯಾಗಿಟ್ರೆ, ಅದನ್ನ ಸರಿಯಾಗಿ ಜೋಡಿಸಿದ್ರೆ, ಆಗ ಇಡೀ ಜಗತ್ತೇ ಆ ಬಾಕ್ಸ್ನ ಮೂಲಕ ನಿಮ್ಮ ಮುಂದೆ ಇರುತ್ತೆ. ಅದನ್ನ ಸರಿಯಾಗಿ ಜೋಡಿಸದಿದ್ರೆ, ಅದೇ ಉಪಕರಣಗಳು ಬೇಕಾದ ಎಲ್ಲಾನೂ ಇದೆ, ಆದ್ರೆ ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಇರೋದು ಹೀಗೆ. ಆಸನವನ್ನ ಸರಿಯಾಗಿ ಸಿದ್ಧಿಸಿಕೊಂಡ್ರೆ, ನೀವು ಸರಿಯಾದ ಲಯದಲ್ಲಿದ್ರೆ, ಬ್ರಹ್ಮಾಂಡದ ಲಯದೊಂದಿಗೆ ಒಂದು ರೀತಿಯಲ್ಲಿ ಸರಿಹೊಂದಿದ್ರೆ, ಸೃಷ್ಟಿಯಲ್ಲಿ ಇಲ್ಲಿಯವರೆಗೆ ಆದ ಎಲ್ಲವನ್ನೂ ತಿಳ್ಕೋಬಹುದು. ಯಾಕಂದ್ರೆ ಅದರ ನೆನಪು ಇಲ್ಲೇ ನಿಮ್ಮ ಜೀವ ವ್ಯವಸ್ಥೆಯಲ್ಲಿದೆ. ಒಂದು ರೀತಿಯಲ್ಲಿ ಸೂತ್ರದ ಹಾಗೆ ಇದೆ. ನಿಮ್ಮಿಂದ ಹೊರಗೆ ಯಾವುದೋ ಒಂದು ಆಯಾಮವನ್ನ ಸ್ಪರ್ಶಿಸಿದಾಗ ಅದು ಸಕ್ರಿಯವಾಗತ್ತೆ, ಹೊತ್ತಿಕೊಳ್ಳತ್ತೆ.